ನೀವು ಕೊನೆ ಹಂತದಲ್ಲಿ ಬಂದಿದ್ದೀರಾ. ಇಲ್ಲಿ ಓಬವ್ವನ ಮನೆ, ಓಬವ್ವನ ಕಿಂಡಿ, ಓಬವ್ವ ಗಂಡ ಕಹಳೆ ಹೋದ ಸ್ಥಳ. ಈ ಓಬವ್ವ ಅಂದರೆ ಯಾರು? ಒಬ್ಬ ಸಾಧಾರಣ ಸೈನಿಕನ ಹೆಂಡತಿ. ಊರಿರುವಂಥ ಮನೆ ನೋಡ್ರಿ, ಬಂಡೆ ಕೆಳಗಡೆ ಇರೋದು. ಓಬವ್ವನ ಗಂಡನ ಹೆಸರು ಮದ್ದಣ್ಣ ಅಥವಾ ಮದ್ದ ಹನುಮಪ್ಪ. ನೋಡಿ, ಏನು ಕಹಳೆ ಹೋದ ಸ್ಥಳ ರೌಂಡ್ ಆಗಿದೆ ನೋಡ್ರಲ್ಲಿ. ಅದು ಇದು ಓಬವ್ವನ ಗಂಡನ ಮನೆ ದೇವರು, ಇದು ಆಂಜನೇಯ. ಇದು ಈ ಆಂಜನೇಯ ಶಂಕನದ ಪ್ರಿಯ ಅಂತ ಹೇಳ್ತಾರೆ. ಇದು ಹೊರಡೋ ಸಂದರ್ಭದಲ್ಲಿ ಯುದ್ಧ ಮುಗಿಯೋ ಶಂಕು ಓದ್ತಾ ಇರ್ತಾರೆ. ಈ ಬಂಡೆ ಶಂಕು ಆಕಾರ, ಶಂಕನದ ಪ್ರಿಯ. ಅಲ್ಲಿ ಕೆಳಗಡೆ ಕಿಂಡಿ ಇದೆ. ಫಸ್ಟ್ ಆಫ್ ಆಲ್ ಓಬವ್ವನ ಕಿಂಡಿಯಲ್ಲಿ 19 ಹೆಬ್ಬಾಗಿಲು, 35 ಇಡ್ಡಿ ಬಾಗಿಲು, 130 ಗುಹೆಗಳಲ್ಲಿ ದಾರಿ. ಹಣದ ಆಸೆಗೆ, ಅಧಿಕಾರದ ಆಸೆಗೆ ಈಕಿನ ರಹದಾರಿನ ತೋರಿಸ್ಕೊಟ್ಟಾಗ ಅದರಲ್ಲಿ ಸೈನಿಕರು ಆಕಿನ ಬೇಕಾದರೆ ಗಂಡನಿಗೆ ಊಟಕ್ಕೆ ಕರೆದುಬಿಟ್ಟು ಮನೇಲಿ ಊಟಕ್ಕೆ ಬಡಿಸ್ತಾಳೆ. ಬಡಿಸಿದಾಗ ನೀರು ನೋಡ್ತಾಳೆ, ನೀರು ಇರೋದಲ್ಲ. ಅರೆ ಊಟಕ್ಕೆ ಬಡಿಸ್ಬಿಟ್ಟಿನಿ, ನೀರಿಲ್ಲ ಅಂತೇಳಿ ನೀರು ತರಕ್ಕೆ ತಣ್ಣೀರ್ದು ನೀವು ನೋಡಿದ್ರೆ ನೀವು ಅಲ್ಲಿ ಅಲ್ಲಿಂದ ತಗೊಂಡು ಬರ್ತಿರಬೇಕಾದ್ರೆ ಶತ್ರು ಬರೋದನ್ನು ಓಬವ್ವ ಇಲ್ಲಿ ನಿಂತ್ಕೊಂಡು ನೋಡಿಬಿಡ್ತಾಳೆ. ಅರೆ ಯಾರು ಬೇರೆ ಶತ್ರು ಓಡಾಡ್ತಾರೆ ಅಂತೇಳಿ ಹೋಗಿ ಗಂಡ ಊಟ ಮಾಡ್ತಾ ಇರ್ತಾನೆ. ಹಾಗೇನಾಗ ನಂಬಿಕೆ ಅಂದರೆ ಗಂಡ ಊಟ ಮಾಡ್ತಿರ್ಬೇಕಾದ್ರೆ ಮನೆಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಆಯುಷ್ ಕಮ್ಮಿ ಆಗುತ್ತಲ್ವ, ತೊಂದರೆ ಕೊಡದೇನೆ ಮೂಲೆಯಲ್ಲಿ ಕತ್ತಿ ಕಡೆ ಹೊಡ್ತಾರೆ. ಏನೋ ಒಂದು ಆಯುಧ ಸಿಗಲ್ಲ, ಒನಕೆ ಸಿಗುತ್ತೆ. ಆ ಒನಕೆ ತಂದ್ಬಿಟ್ಟು ಎಷ್ಟು ಜನ ಬರ್ತಾರೆ ಕಿಂಡಿ ಹೊಡೆದು ಅಜ್ಜನನ ಶತ್ರುನ ಹೊಡೆದು ಎಳೆದಾಕಿರುವಂಥ ಜಾಗಕ್ಕೆ ಒನಕೆ ಓಬವ್ವನ ಕಿಂಡಿ ಅಂತಂದರೆ. ದಯವಿಟ್ಟು ಆ ಕಿಂಡಿ ನೋಡ್ಕೊಂಬನ್ನಿ, ಆಮೇಲೆ ಮನೆ ನೋಡಬೇಕು. ಸ್ನೇಹಿತರೆ ಬನ್ನಿ, ಇವಾಗ ಒನಕೆ ಓಬವ್ವನ ಕಿಂಡಿ ಹತ್ರಕ್ಕೆ ಹೋಗ್ಬಿಡೋಣ. ಸೊ ಇದು ಅವರ ಮನೆ, ಆಮೇಲೆ ಬಂದು ತೋರಿಸ್ತೀನಿ. ಸೊ ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಬಂದರೆ ನೋಡಿ, ಅಲ್ಲಿ ಕಾಣಿಸ್ತಿರೋದು ಒನಕೆ ಓಬವ್ವನ ಗಂಡ ಕಹಳೆ ಹೋದ ಪ್ಲೇಸು. ಸೊ ಇಲ್ಲಿ ಬಂದರೆ ಇದು ಅವರ ಮನೆ ದೇವರು ಆಂಜನೇಯ ಸ್ವಾಮಿ. ಸೊ ಅಲ್ಲಿಂದ ಒನಕೆ ಓಬವ್ವನ ಕಿಂಡಿಯಲ್ಲಿ ಬರೋಣ. ಸೊ ಇಲ್ಲಿ ಒನಕೆ ಓಬವ್ವನ ಕಿಂಡಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇಲ್ಲಿ ಬೋರ್ಡಲ್ಲಿ ಹಾಕೋರೆ. ಸೊ ನೀವು ನೋಡಿದ್ರು ಬಂದಾಗ ಗೊತ್ತಾಗುತ್ತೆ. ಸೊ ಬನ್ನಿ, ಒನಕೆ ಓಬವ್ವನ ಕಿಂಡಿ ತೋರಿಸ್ತೀನಿ. ಇಲ್ಲಿ ಇದು ಒನಕೆ ಓಬವ್ವನ ಕಿಂಡಿ ಅಂತ ಕರೀತಾರೆ. ಯಾಕೆ ಇಲ್ಲಿಂದನೇ ಹೈದರಾಲಿ ಸೈನಿಕರು ಹೊರಗಡೆಗೆ ಬರ್ತಾ ಇರ್ತಾರೆ, ಒಳಗಡೆಗೆ ಕೋಟೆ ಒಳಗಡೆ ನುಸ್ಲಿ. ಆಕೆ ಇಲ್ಲಿಂದ ಒನಕೆ ತಗೊಂಡು ಮನೆಯಿಂದ ಬಂದು ಇಲ್ಲಿ ಅವರ ತಲೆಗಳನ್ನ ಹೊಡೆದಾಕ್ತಾರೆ. ಇದು ಒನಕೆ ಓಬವ್ವನ ಕಿಂಡಿ. ಸೊ ನೋಡಿ ಹೆಂಗಿದೆ. ಸೊ ಹಂಗೆ ಹತ್ರಕ್ಕೆ ಹೋಗ್ತೀನಿ ಬನ್ನಿ. ಸ್ವಲ್ಪ ಕಿಂಡಿ ಒಳಗೆ ಹಸಿ ನುಸ್ಕೊಂಡು ಹೋಗೋದೆಲ್ಲ ಸೀನಿಲ್ಲ ಗುರು ಇವಾಗ. ಸೊ ತುಂಬ ದೂರ. ಸೊ ಈ ಕಡೆ ಇನ್ನೊಂದು ಸ್ವಲ್ಪ ಪ್ಲೇಸ್ ಇದೆ, ಈ ಕಡೆಯಿಂದನೂ ಸ್ವಲ್ಪ ಜಾಗ ಇದೆ. ಸೊ ಆ ಕಡೆಯಿಂದ ಬರೋ ಸೈನಿಕರಿಗೆ ಇಲ್ಲಿಂದನೇ ದಾರಿ, ಈ ಕಡೆಯಿಂದ ಹೋಗೋರಿಗೆ ಕಾಣಿಸುತ್ತದೆ ಅಷ್ಟೇ. ಅಲ್ಲಿ ನೋಡಿ, ಆ ಕಡೆಯಿಂದ ಬರೋರಿಗೆ ಕಿಂಡಿಯಿಂದನೇ ಬರಬೇಕು, ಇಲ್ಲಿಂದನೇ ಹೊರಗಡೆ ಎಂಟ್ರಿ ಆಗಬೇಕು. ಸೊ ಒನಕೆ ಓಬವ್ವನ ಕಿಂಡಿ ಇದು.